ತಮ್ಮ ಮನೆಗಳಲ್ಲಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಆನಂದದಿಂದ ಖುಷಿಯಾಗಿ ವೃದ್ಧಾಪ್ಯ ಜೀವನವನ್ನ ಕಳೆಯುವ ಹಿರಿಯರು ಕಾರಣಾಂತರಗಳಿಂದ ಎಲ್ಲರಿಂದ ದೂರವಾಗಿ ಎಲ್ಲರೂ ಇದ್ದರೂ ಇಲ್ಲದಂತೆ ಎಲ್ಲೆಂದರಲ್ಲಿ ಬದುಕು ಸಾಗಿಸುವ ಪರಿಸ್ಥಿತಿ ಇಂದಿನದು. ಇವರಿಗಾಗಿ ವೃದ್ಧಾಶ್ರಮಗಳು ಎಲ್ಲೆಂದರಲ್ಲಿ ತಲೆ ಎತ್ತುತ್ತಿದ್ದು, ಇಲ್ಲೊಂದು ವಿಶೇಷ ವೃದ್ಧಾಶ್ರಮವಿದೆ. ಇದು ಯಾಕೆ ವಿಶೇಷ ಆಗಿದೆ ಅಂತೀರಾ? ಈ ಆಶ್ರಮವನ್ನ ನಡೆಸ್ತಾ ಇರೋದು ವಿದ್ಯಾರ್ಥಿಗಳು ಮತ್ತು ಯುವಕರು. ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಹೃದಯ ಭಾಗದಲ್ಲಿರುವ ಪುರಸಭೆಯ ಪಕ್ಕದಲ್ಲಿ ವೈಭವ ನಿರ್ಗತಿಕರ ವೃದ್ಧಾಶ್ರಮ ಇದೆ. ಈ ಆಶ್ರಮವನ್ನ ಬಹುಪಾಲು ವಿದ್ಯಾರ್ಥಿಗಳು ಹಾಗೂ ಯುವಕರೇ ಸೇರಿ ಸ್ನೇಹ ಸಂಜೀವಿನಿ ಸಂಸ್ಥೆಯ ಅಡಿಯಲ್ಲಿ 1.5 ವರ್ಷದಿಂದ ನಡೆಸುತ್ತಾ ಬಂದಿದ್ದಾರೆ. ವೃದ್ಧಾಶ್ರಮ ಮಾಡುವ ಆಲೋಚನೆ ಹೇಗೆ ಬಂತು ಎಂಬ ಬಗ್ಗೆ ವೃದ್ಧಾಶ್ರಮದ ಉಪಾಧ್ಯಕ್ಷ ಬಸವರಾಜ್ ಹವಳದ್ ಈ ದಿನ.com ಮಾತನಾಡಿದ್ದಾರೆ. ಕೆಲವೊಂದು ಹಳ್ಳಿ ಒಳಗೆ ನಮ್ಮ ಹುಡುಗರು ಇರ್ತಾರೆ. ಅಂದ್ರೆ ಈಗ ನಾವು ಕಾಲೇಜಿಂದ ಏನು ಇದು ಮಾಡ್ತಾರಲ್ಲ, ಆ ಕೆಲವೊಂದು ಹಳ್ಳಿ ಒಳಗೆ ಅವ್ರಿಗೆ ನಾವು ಇಂಟಿಮೇಷನ್ ಕೊಟ್ಟಾಗ ಈ ಥರ ಮಾಡೋಣ, ಜನಜಾಗೃತಿ ಕಾರ್ಯಕ್ರಮ ಮಾಡೋಣ ಅಂದಾಗ ಆ ಜನಜಾಗೃತಿ ಕಾರ್ಯಕ್ರಮದ ಜೊತೆಗೆ ನಾವು ಧಾನ್ಯ ಸಂಗ್ರಹ ಕೂಡ ಮಾಡ್ತೀವಿ. ಅವ್ರಿಗೆ ತಿಳುವಳಿಕೆ ಹೇಳೋದ್ರ ಮುಖಾಂತರ ನಮ್ಮ ಒಂದು ಆಶ್ರಮ ಈ ಥರ ಇದೆ, ಇಲ್ಲಿ ಈ ಥರ ಜನ ಇದ್ದಾರೆ, ಅಂಗವಿಕಲರು ಈ ಥರ ಎಲ್ಲ ಇದ್ದಾರೆ, ಅವ್ರಿಗೊಂದು ನೀವು ನಿಮ್ಮ ಕಡೆಯಿಂದ ಏನೋ ಹೆಲ್ಪ್ ಮಾಡೋದಾಗ ಅವ್ರು ಧಾನ್ಯ ಸಂಗ್ರಹಣೆ ಮಾಡಿರ್ಬೋದು, ಹಣ ಸಂಗ್ರಹಣೆ ಆಗಿರ್ಬೋದು, ಆ ಥರ ಮಾಡಿ ನಮ್ಗೆ ಆಶ್ರಮ ಕೊಟ್ಟಿರ್ತಾರೆ. ಸ್ನೇಹ ಸಂಜೀವಿನಿ ಸಂಸ್ಥೆ ಆರಂಭಿಸಿದ ನಂತರ ಇವರುಗಳು ಸಮಾಜದ ಸೇವೆ ಮಾಡಬೇಕೆಂದು ನಿರ್ಧರಿಸಿದಾಗ ಆಲೋಚನೆ ಬಂದಿದ್ದು ವೃದ್ಧಾಶ್ರಮ ಮಾಡಬೇಕೆಂದು. ಆಗ ನರಗುಂದ ಪಟ್ಟಣದಲ್ಲಿ ಬೀದಿ ಬದಿಯ ಹಿರಿಯರು ವೃದ್ಧರು ಎಷ್ಟು ಇದ್ದಾರೆ ಎಂದು ಸಮೀಕ್ಷೆ ಮಾಡಿ ಅವರಿಗೆ ಮುಂಜಾನೆ ಉಪಹಾರ, ಮಧ್ಯಾಹ್ನದ ಊಟ, ಸಾಯಂಕಾಲ ಊಟ ಕೊಡುತ್ತಿದ್ದರು. ಇವರು ನೀಡುತ್ತಿದ್ದ ಸೇವೆ ಜನರಿಗೆ ತಿಳಿದಾಗ ಬಸ್ ನಿಲ್ದಾಣದಲ್ಲಿ ಬೀದಿ ಬದಿಯಲ್ಲಿ ಅನಾಥರು, ಅನಾರೋಗ್ಯದಿಂದ ಬಳಲುತ್ತಿರುವವರನ್ನ ಜನರು ಫೋನ್ ಮೂಲಕ ಕರೆ ಮಾಡಿ ತಿಳಿಸಿ ನಮ್ಮ ಬಳಿ ಕಳುಹಿಸುತ್ತಿದ್ದರು. ನಂತರ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಫೋನ್ ಕರೆ ಮಾಡಲು ಆರಂಭಿಸಿದರು. ಆಗ ಈ ಹಗಲು ಯೋಗಕ್ಷೇಮವನ್ನ ವೈಭವ ನಿರ್ಗತಿಕರ ವೃದ್ಧಾಶ್ರಮ ಎಂದು ಹೆಸರು ಬದಲಿಸಿ ಹಿರಿಯ ಜೀವಗಳಿಗೆ ಆಸರೆಯಾಗಿದ್ದಾರೆ. ವೈಭವ ನಿರ್ಗತಿಕರ ವೃದ್ಧಾಶ್ರಮಕ್ಕೆ ದಿನದಿಂದ ದಿನಕ್ಕೆ ವೃದ್ಧರು ಬರುವುದು ಹೆಚ್ಚಾದಂತೆ ಸ್ಥಳದ ಅಭಾವ ಉಂಟಾಯಿತು. ಆಗ ನರಗುಂದದ ಬಾಬಾ ಸಾಹೇಬ್ ಅವರ ಅರಮನೆಯು ಪುರಸಭೆಗೆ ಒಳಪಟ್ಟಿತ್ತು. ಪುರಸಭೆ ಅಧಿಕಾರಿಗಳ ಅನುಮತಿ ಪಡೆದು ಈ ಹಿರಿಯ ಜೀವಗಳ ಯೋಗಕ್ಷೇಮ ಇಲ್ಲಿ ನೋಡಿಕೊಳ್ಳುತ್ತಿದ್ದಾರೆ. ಈ ವೃದ್ಧಾಶ್ರಮದಲ್ಲಿ 25ಕ್ಕೂ ಹೆಚ್ಚು ಮಂದಿ ವೃದ್ಧರು, ಅನಾಥರು ಅಲ್ಲದೆ ಮಾನಸಿಕ ಅಸ್ವಸ್ಥರು ಕೂಡ ಇದ್ದಾರೆ. ಒಂದೊಂದು ಸಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗದ ಸ್ಥಿತಿಯಲ್ಲಿ ಇರುವಂತವರನ್ನ ಕೂಡ ಇಲ್ಲಿ ಇಟ್ಟುಕೊಂಡು ಯೋಗಕ್ಷೇಮ ನೋಡಿಕೊಂಡಿದ್ದಾರೆ. ಅವರಿಗೆ ನಿತ್ಯ ಉಪಹಾರ, ಮಧ್ಯಾಹ್ನದ ಊಟ ಹಾಗೂ ರಾತ್ರಿ ಊಟದ ವ್ಯವಸ್ಥೆ ಇದೆ. ಜೊತೆಗೆ ಪ್ರತಿ 15 ದಿನಕ್ಕೊಮ್ಮೆ ಆರೋಗ್ಯ ತಪಾಸಣೆ ನಡೆಯುತ್ತದೆ. ಅವರಿಗೆ ಯಾವುದೇ ರೀತಿಯ ಕೊರತೆ ಆಗದ ಹಾಗೆ ಇಲ್ಲಿಯ ಯುವಕರು ನೋಡಿಕೊಳ್ಳುತ್ತಾರೆ. ಈ ವೃದ್ಧಾಶ್ರಮದಲ್ಲಿ ಹಿರಿಯ ಜೀವಿಗಳಿಗೆ ನಾವು ಎಂದಿಗೂ ಅನಾಥ ಪ್ರಜ್ಞೆ ಭಾವ ಅವರ ಮನಸ್ಸಿನಲ್ಲಿ ಒಂದಿಂಚು ಕಾಣದ ಹಾಗೆ ಆರೈಕೆ ಮಾಡುತ್ತೇವೆ ಎನ್ನುತ್ತಾರೆ ಈ ಯುವಕರು. ಆಶ್ರಮದಲ್ಲಿ ಕೆಲವೊಂದು ನಿಯಮಗಳಿದೆ. ಏನಂದ್ರೆ ಅವರ ಒಂದು ದಿನನಿತ್ಯ ಕರ್ಮಗಳನ್ನ ಅವರ ಮಾಡ್ಕೋಬೇಕು. ಒಂದನೇದ್ದು. ಎರಡನೇದ್ದು ಅವ್ರಿಗೆ ಬೆಳಗ್ಗೆ ನಾಷ್ಟ ಕೊಡ್ಬೇಕು. ಫಸ್ಟ್ ಚಹಾ, ಆಮೇಲೆ ನಾಷ್ಟ, ತದನಂತರ ಮಧ್ಯಾಹ್ನ ಹೊತ್ತಿಗೆ ಊಟ, ಹೊಳ್ಳಿ ರಾತ್ರಿ ಊಟ, 3 ಹೊತ್ತಿಂದ ಊಟ. ಒಂದು 5 ಗಂಟೆ ಸುಮಾರು ಅವ್ರಿಗೆ ಮತ್ತೆ ಚಹಾ ಕೊಡ್ಬೇಕು. ಒಂದು ಸಂಡೇ ಅಂದ್ರೆ ಒಂದು ಸ್ಪೆಷಲ್ ಇರ್ತೈತಿ. ಏನು ದೋಸೆ ಆಗಿರ್ಬೋದು, ಒಂದು ಏನೋ ಸ್ಪೆಷಲ್ ಮಾಡ್ತಿರ್ತೀವಿ. ಪ್ರತಿ ಸಂಡೇನೂ ಅವ್ರಿಗೊಂದು ಸ್ಪೆಷಲ್ ಇರ್ತೈತಿ. ಆ ಥರ ಊಟದ ವಿಚಾರದಾಗ ಹಿಂಗೆ ಇರ್ತೈತಿ. ಮೆಡಿಕಲ್ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ನಮ್ಗೆ ಹೆಲ್ಪ್ ಬರ್ತೈತಿ ರೀ. ಕೆಲವೊಬ್ಬರು ಖಾಸಗಿ ಅವರು ಬಂದು ಚೆಕ್ ಮಾಡಿ ಹೋಗಿರ್ತಾರೆ, ಬಂದು ವಿಸಿಟ್ ಕೊಡ್ತಾರೆ. ವಿಸಿಟ್ ಕೊಟ್ಟು ಕೆಲವೊಬ್ಬ ನಾವು ಈ ಥರ ಮಾಡ್ತೀವಿ ಅಂತ ಹೇಳ್ತಾರೆ. ಕೆಲವೊಬ್ರು ಬಂದು ಚೆಕ್ ಮಾಡಿ ಹೋಗ್ತಾರೆ. ಮೆಡಿಕಲ್ ಈ ಥರ ಗುಳಿಗೆ ವಿಚಾರದಾಗ ಇನ್ನೂ ಸ್ವಲ್ಪ ಬರಬೇಕು. ವೃದ್ಧಾಶ್ರಮದಲ್ಲಿರುವವರನ್ನ ಮನವೊಲಿಸಿ ಕುಟುಂಬದ ಜೊತೆ ಸೇರಿಸುವ ಕಾರ್ಯಕ್ರಮ ಸಹ ಮಾಡುತ್ತಿದ್ದಾರೆ ಈ ಯುವಜನರು. ಮರಳಿ ಮನೆಗೆ ಕಾರ್ಯಕ್ರಮದಡಿ ಈಗಾಗಲೇ 12 ಜನರನ್ನ ತಮ್ಮ ತಮ್ಮ ಕುಟುಂಬಗಳಿಗೆ ಸೇರಿಸಿದ್ದಾರೆ. ಇನ್ನೊಂದು ನೋಡ್ರಲ್ಲೇ ನಾನು ಮುಂದಿನ ಕಾರ್ಯಕ್ರಮ ಕೊಟ್ಟಿಲ್ಲ, ಯಾಕೋ ಮನಸ್ಸು ನೋವಾದಾಗ ನಡೀತದೆ. ಇರಲಿ ಒಂದು 2 ದಿವಸ ಅದಾದ್ಮೇಲೆ ಬಂದ ಸಂತೋಷಕ್ಕೆ 2 ದಿವಸ ಮನ್ಯಾಗ ಇಟ್ಕೊಂಡು ಮೊಮ್ಮಗಳು ಕೂಡ ಕಾಲ ಕಳೀಲಿ ಬಸ್ ಕರ್ಕೊಂಡ್ಬಂದು ಬಿಡು. ಈಗ ಅವ್ರಿಗೆ ಬರೋ ಮನಸ್ಸಿಲ್ಲ, ಬಿಡಿಸ್ಬೇಡ. ಹಾಂ, ಅವ್ರಿಗೆ ಒಂದು ನೋಡ್ರಲ್ಲ ನಡಕ್ಕೆ ನೀವು ಕರ್ಕೊಂಡು ಹೋಗ್ರಿ, ಮನ್ಯಾಗ 2 ದಿವಸ ಇಟ್ಕೋರಿ, ಜೋಪಾನ ಮಾಡಿ ವಾಪಸ್ ನಮ್ಮ ಕಡೆ ತಂದು ಬಿಡ್ರಿ, ಖುಷಿ ಇರ್ತೈತೆ. ಈಗ ಅವ್ರ ಮನಸ್ಸು ನೋವಾಯ್ತಂದ್ರೆ ಸುಮ್ಮನೆ ಬೇಡ. ವೈಭವ ನಿರ್ಗತಿಕರ ವೃದ್ಧಾಶ್ರಮದಲ್ಲಿ
ಅನಾಥ ಹಿರಿಯ ಜೀವಗಳು ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆ ನೀಡಿ ಅವರೊಂದಿಗೆ ಆಪ್ತ ಸಮಾಲೋಚನೆ ನಡೆಸುತ್ತಾರೆ. ಅವರ ಹೆಸರು, ಊರು ಎಲ್ಲ ಮಾಹಿತಿ ಕಲೆ ಹಾಕಿ ಅವರ ಕುಟುಂಬದವರನ್ನ ಸಂಪರ್ಕಿಸಿ ಮನವೊಲಿಸಿ ಮತ್ತೆ ಕುಟುಂಬ ಸೇರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ವೈಭವ ನಿರ್ಗತಿಕ ವೃದ್ಧಾಶ್ರಮವನ್ನ ನಡೆಸಲಿಕ್ಕೆ ಅನೇಕರು ಸಹಾಯ ನೀಡುತ್ತಿದ್ದಾರೆ. ಎನ್ಎಸ್ಎಸ್ ವಿದ್ಯಾರ್ಥಿ ಬಳಗದ ವಿದ್ಯಾರ್ಥಿಗಳು ಅವರವರ ಊರುಗಳಲ್ಲಿ ಜೋಳ, ಗೋಧಿ, ಅಕ್ಕಿ ಹಾಗೂ ಹಣದ ಸಹಾಯವನ್ನ ಪಡೆದು ಸಂಗ್ರಹಿಸುತ್ತಾರೆ. ವೃದ್ಧಾಶ್ರಮ ನಡೆಸಲು ಪ್ರತಿ ತಿಂಗಳು ಸುಮಾರು 1 ಲಕ್ಷದವರೆಗೆ ಖರ್ಚು ಬರುತ್ತದೆ. ದಾನಿಗಳಿಂದ ಸಂಗ್ರಹಿಸಿದ ದೇಣಿಗೆಯಿಂದ ವೃದ್ಧಾಶ್ರಮವನ್ನ ನಡೆಸಿಕೊಂಡು ಹೋಗುತ್ತಿದ್ದಾರೆ. ತಿಂಗಳಿಗೆ ಸರ ಪ್ರತಿ ತಿಂಗಳ ನಮಗೊಂದು 4,000 ರೂಪಾಯಿ ಖರ್ಚು ಬರ್ತದೆ. ತಿಂಗಳಿಗೆ ಒಂದು 1 ಲಕ್ಷ ರೂಪಾಯಿ ಮೇಲೆ ಬರ್ತದೆ. ಈಗ ಬರ್ತಾ ಇರ್ತದಲ್ರಿ, ಈಗ ಅದು ಖರ್ಚು ಕಂಡು ಬರೋದಿಲ್ರಿ. ದಾನಿಗಳೇನೋ ಕೊಡಿಸ್ತಿರ್ತಾರೆ, ಲೆಕ್ಕ ಹಾಕಿ ನೋಡಿದಾಗ 1.5 ಲಕ್ಷ ತನಕ ಬಂದಿದ್ದು ಉದಾಹರಣೆ ಹೇಳ್ತೀವಿ. ತಿಂಗಳು ಜನಸಂಖ್ಯೆ ಹೆಂಗೆ ಜಾಸ್ತಿ ಆಗುತ್ತಲ್ರಿ, ಹಂಗೆ ನಮ್ಗೆ ಅಮೌಂಟ್ ವ್ಯಯ ಆಗುತ್ತೆ ಭಾಳ. ಈಗ ಸದ್ಯದ ಮಟ್ಟಿಗೆ ಏನಂದ್ರೆ ಒಂದು ಮುನ್ಸಿಪಾಲ್ಟಿಯವರು ನಮಗೇನೋ ಒಂದು ಅನುಕಂಪದ ಮೇರೆಗೆ ನಮಗೆ ಇದೊಂದು ಬಿಟ್ಟಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೊಂದು ಶಾಶ್ವತ ನೆಲೆ ಬೇಕಾಗುತ್ತೆ, ನಮಗೆ ಸ್ಥಳಾವಕಾಶ ಬೇಕಾಗುತ್ತೆ. ನರಗುಂದ ಪಟ್ಟಣದಲ್ಲಿ ಯಾವುದೇ ಖಾಲಿ ಇರುವ ಸ್ಥಳದಲ್ಲಿ ನಮಗೊಂದು ಕಟ್ಟಡ ನಿರ್ಮಾಣ ಆಗಿರ್ಬೋದು, ಸ್ಥಳವನ್ನು ಕೊಟ್ಟರೆ ಅವ್ರಿಗೆ ನಾವೊಂದು ಧೈರ್ಯದಿಂದ ಇನ್ನೂ ನಾವು ಹೆಚ್ಚಿನದಾಗಿ ಸೇವೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಸ್ವಂತ ನೆಲ ಇತ್ತಂದ್ರೆ ನಾವು ಏನು ಮಾಡಿದ್ರು ಅದು ನಮ್ದಾಗತ್ತೆ. ಹೀಗಾಗಿ ನಾವು ಒಂದು ನೆಲೆ ಬೇಕು. ಇನ್ನೊಂದು ಇವ್ರಿಗೆ ಕಾಟ ಆಗಿರ್ಬೋದು, ಬೆಡ್ಶೀಟ್ಗಳಾಗಿರ್ಬೋದು, ಈ ಥರ ಒಂದು ವ್ಯವಸ್ಥೆ ಬೇಕಾಗಿದೆ. ಆ ವ್ಯವಸ್ಥೆ ಸ್ವಲ್ಪ ಬೇಕಾಗಿದೆ. ಜನಜಾಗೃತಿ ಕಾರ್ಯಕ್ರಮ ಸ್ನೇಹ ಸಂಜೀವಿನಿ ಸಂಸ್ಥೆಯಿಂದ ನಾವೆಲ್ಲರೂ ಪ್ರತಿ ತಿಂಗಳಿಗೊಮ್ಮೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಜೀವಗಳ ಯೋಗಕ್ಷೇಮ ಎಷ್ಟು ಮುಖ್ಯ, ಅವರನ್ನು ನಾವು ಯಾಕೆ ಪ್ರೀತಿಯಿಂದ ಕಾಣಬೇಕು, ಯಾಕೆ ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿವೆ ಇತ್ಯಾದಿ ವಿಷಯಗಳ ಕುರಿತು ಜನರಲ್ಲಿ ಅರಿವನ್ನ ಮೂಡಿಸುತ್ತಿದ್ದಾರೆ. ಹಿರಿಯ ಜೀವಿಗಳ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುವುದು ಖುಷಿಯ ವಿಚಾರ ಎನ್ನುತ್ತಾರೆ ವೈಭವ ನಿರ್ಗತಿಕ ವೃದ್ಧಾಶ್ರಮದ ಉಪಾಧ್ಯಕ್ಷ ಬಸವರಾಜ್ ಹವಳದ್. ಜನರಿಗೆ ಏನು ಹೇಳ್ಬೇಕಂದ್ರೆ ಇಷ್ಟಪಡ್ತೇನೆ ಅಂದರೆ, ಈಗ ನಾವು ಈ ಸ್ಟೇಬಲ್ ಇದ್ದೀವಿ ರೀ, ನಮಗೆ ಈಗ ನಾವು ಎಲ್ಲ ನಡಿತೀವಿ. ಮುಂದೆ ಒಂದು ದಿನ ಆ ಪರಿಸ್ಥಿತಿ ನಮಗೂ ಬರುತ್ತೆ. ಯಾವುದೇ ಆ ರೀತಿ ಒಳಗೆ ಯಾರನ್ನೇ ನೋಡಿದ್ರು ನಮ್ಮ ಆಶ್ರಮಕ್ಕೆ ಕರ್ಕೊಂಬರ್ರಿ, ನಾವು ಅದು ಸೇವೆ ಮಾಡ್ತೀವಿ. ಅದೇ ರೀತಿಯಾಗಿ ನೀವು ನಿಮ್ಮ ಕೈಲಾದಷ್ಟು ನೀವೇನಾದರೂ ಸಹಾಯ ಮಾಡಿ ಆಶ್ರಮಕ್ಕೆ. ಯಾಕಂದರೆ ಆಶ್ರಮಗಳಲ್ಲಿ ಯಾವುದೇ ದುರುದ್ದೇಶ ಇರೋದಿಲ್ಲ. ಯಾಕಂದರೆ ನಮ್ಮ ಕೈಲಿಂದ ನಾವು ಖರ್ಚು ಮಾಡಿ ಆಶ್ರಮವನ್ನು ನಾವು ನಡೆಸ್ತಿರ್ತೀವಿ ಹೊರತು ಯಾವುದೇ ಒಂದು ಇದರಿಂದ ಏನೋ ಬರುತ್ತೆ ಅನ್ನೋದು ಖುಷಿ ಸಿಗುತ್ತೆ. 4 ಮಂದಿಗೆ ಏನೋ ಹಾಕಿದ್ದೀವಿ, ಏನೋ ಊಟ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಸಿಗುತ್ತೆ ಹೊರತಾಗಿ ಮತ್ತೇನೋ ದುರುದ್ದೇಶ ಯಾವುದೂ ಇರೋಲ್ಲ. ಹಾಗೇನ್ರಿ ಯಾರಿಗೆ ಅಂದಲ್ಲಿ ಕಂಡು ಬಂದಲ್ಲಿ ಅವ್ರ ಆಶ್ರಮಕ್ಕೆ ಬಂದು ಭೇಟಿ ಕೊಡ್ಬೋದು. ಎನಿ ಟೈಮ್ ಯಾವಾಗಾದರೂ ಬಂದು ಭೇಟಿ ಕೊಟ್ಟು ಆಶ್ರಮ ಸ್ಥಿತಿಗತಿಗಳನ್ನ ನೋಡಿಕೊಂಡು ತಮ್ಮ ಕೈಲಾದಂಥ ಸಹಾಯನ ಅವ್ರು ಮಾಡ್ಬೋದು. ಈ ವೈಭವ ನಿರ್ಗತಿಕ ವೃದ್ಧಾಶ್ರಮದ ಹಿರಿಯ ಜೀವಗಳ ಆರೋಗ್ಯ, ಊಟದ ವ್ಯವಸ್ಥೆ, ಯೋಗಕ್ಷೇಮಕ್ಕೆ ಸಾಕಷ್ಟು ಖರ್ಚು ವೆಚ್ಚವಾಗುತ್ತದೆ. ಹಾಗಾಗಿ ಈ ವೃದ್ಧಾಶ್ರಮಕ್ಕೆ ಮಂಚ, ಹಾಸಿಗೆ, ವಾಹನದ ಅವಶ್ಯಕತೆ ಇದೆ. ಸಹಾಯ ಮಾಡಬಯಸುವವರು ಆಶ್ರಮವನ್ನ ಸಂಪರ್ಕಿಸಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.